ಮನೆಗೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರ್ತಾರೆ. ಅದ್ರಲ್ಲೂ ರಿಷಾ ಅವರು, ಬಹುಶಃ ರಿಷಾ ಮನೆಯಲ್ಲಿ ತುಂಬಾ ಚೆನ್ನಾಗಿರೋದಾದ್ರೆ ನಿಮ್ಮೊಬ್ರು ಜೊತೆಗೆ ಅನ್ಸುತ್ತೆ. ಬೇರೆ ಎಲ್ರ ಜೊತೆಗೂ ಒಂದು ರೌಂಡ್ ಜಗಳ ಆಗಿದೆ ಅವರಿಗೆ. ಅವ್ರು ಹೆಂಗೆ ಬೇಕು ಅಂತಾನೆ ಜಗಳ ಮಾಡ್ತಾರ, ಇಲ್ಲ ನಿಜವಾಗ್ಲೂ ಜಗಳ ಆಗತ್ತ ಅಲ್ಲಿ ಹೇಗೆ ಅಂತ? ಅಲ್ಲ, ನಿಜವಾಗ್ಲೂ ಮನೆ ಒಳಗಿದ್ದಾಗ ಯಾರು ಬೇಕು ಅಂತ ಮಾಡ್ತಾವ್ರೆ, ಯಾರು ಹಂಗವ್ರೆ ಸತ್ಯವಾಗ್ಲೂ ಅದ್ರ ಬಗ್ಗೆ ಜಡ್ಜ್ಮೆಂಟೇ ಸಿಗಲ್ಲ 1% ಅಷ್ಟುವೆ. ಇಲ್ಲಿ ಹೊರಗಡೆ ಕೂತವ್ರಿಗೆ ಅದು ಯಾವ್ಯಾವ ರೀತಿಲಿ ಅನ್ಸುತ್ತೋ ಗೊತ್ತಿಲ್ಲ, ಒಳಗಡೆ ಹಂಗ ಅನ್ಸೋದೇ ಇಲ್ಲ. ಏನೋ ಜಗಳ ಆಡ್ತಾವ್ರೆ, ಏನೋ ಆಗಿರ್ಬೋದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇನೆ. ಅವ್ರು ಬಂದ್ಮೇಲೆ ಏನಾದ್ರು ಮನೆ ನೆಮ್ಮದಿ ಹಾಳಾಗಿದೆ ಅನ್ಸುತ್ತಾ ಬಿಗ್ ಬಾಸ್ದು? ಹಂಗ್ ನನ್ಗೇನು ಹಂಗ ಅನ್ಸಲ್ಲ, ಯಾಕಂದ್ರೆ ನನ್ ಜೊತೆ ಚೆನ್ನಾಗಿದ್ದಾರೆ. ಇಲ್ಲ ಅಂದ್ರೂ ಏನಾಗತ್ತೆ ಕೆಲವೊಂದ್ಸತಿ, ಇವಾಗ ನಾವು ಸುಮ್ನೆ ಇರ್ತೀವಿ, ನಮ್ಮ ಪಾಡಿಗೆ ನಾವ್ ಇರ್ತೀವಿ, ಬಟ್ ಯಾರೋ ಪಕ್ಕದಲ್ಲಿ ಮನೇಲೇ ಇರೋರು ಯಾವಾಗ್ಲೂ ಜಗಳ ಮಾಡ್ತಾ ಇದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಇರೋದಿಲ್ಲ, ಒಂಥರ ನೆಮ್ಮದಿ ಇರೋದಿಲ್ಲ. ಆತರ ನಿಮ್ಗೆ ಏನಾದ್ರು ಫೀಲ್ ಆಯ್ತಾ? ಇಲ್ಲ ಮನೇಲಿ ಬೇರೆಯವ್ರಿಗೆ ಏನಾದ್ರು ಫೀಲ್ ಆಯ್ತಾ? ಅಂದ್ರೆ ಆತರ ಏನು ನನ್ಗೆ ಏನು ಅಂತ ಅನ್ಸಲ್ಲ. ಯಾಕೆ ಗೊತ್ತಾ ಮೇಡಮ್, ನಮ್ಗೆ ಅಲ್ಲಿ ಏನಂದ್ರೆ ಏನ್ ಟೆಲಿಕಾಸ್ಟ್ ಆಗ್ತೈತೆ, ಏನ್ ಆಗ್ತೈತೆ ಅಂತ ನಮ್ಗೆ ಜಡ್ಜ್ಮೆಂಟ್ ಇಲ್ಲ. ನೋಡ್ದರ್ಗೆ ಫಸ್ಟ್ ಇಂದ ಹಂಗಂದ್ರು ಅನ್ಸ್ಬೋದು, ಬಟ್ ಅಲ್ಲಿರೋರ್ಗೆ ಏನು ಅಂತ ಅನ್ಸಲ್ಲ. ಕೆಲವ್ರಿಗೆ ಯಾರಿಗೋ ಅವಳು ತುಂಬಾ ಬೇಕು ಅಂತಾನೆ ಜಗಳ ಮಾಡ್ತಾಳೆ ಅಂತ ಅನ್ಸ್ಬೋದು. ನನ್ಗೆ ಹಂಗಂತ ಏನು ಅಂತ ಅನ್ಸಿಲ್ಲ ರಿಸರ್ ಮೇಲೆ.